ಹಾಯ್ ಎಲ್ಲ ನಮಸ್ತೆ, ಎಲ್ಲ ಚೆನ್ನಾಗಿದ್ದೀರಾ? ನನ್ನ ಕತೆ ನಿಮ್ಮ ಜೊತೆ. ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ಇವತ್ತು ವೈಟ್ ಫೀಲ್ಡಲ್ಲಿ ಗಾಡಿ ಲೋಡ್ ಆಗಿದ್ದು ಮೊದಲನೇ ಪಾಯಿಂಟು. ತಂದು ಅನ್ಲೋಡ್ ಮಾಡಿರೋದು ಕುಂಬ್ಳಗೋಡಿಯಿಂದ 6-7 ಕಿಲೋಮೀಟ್ರ್ ಒಳಗಡೆಗೆ. ಆದರೆ ಏನು ಬೇಜಾರಂದರೆ ಟೈಮ್ ಆಲ್ರೆಡಿ 12:30. ತಿಂಡಿ ತಿನ್ನೋಕ್ಕಾಗಿಲ್ಲ ಗುರು, ಅಷ್ಟು ಜಾಮು. 2.5 ಗಂಟೆ ಬಂದಿದ್ದೀನಿ. ನೋಡೋಣ ಎಷ್ಟಾಗುತ್ತೆ ಏನು ಅಂತ. ಏನು ಗುರು ಟ್ರಾಫಿಕ್ ಇದು. 37 ಕಿಲೋಮೀಟ್ರಿಗೆ 1 ಗಂಟೆ 57 ನಿಮಿಷ ತೋರಿಸ್ತೈತೆ. ಆಗಲೇ 46 ಕಿಲೋಮೀಟ್ರಿಗೆ 2:28 ತೋರಿಸ್ತಿತ್ತು. ಇವಾಗ 36 ಕಿಲೋಮೀಟ್ರಿಗೆ 1 ಗಂಟೆ 44 ತೋರಿಸಿದೆ. ಮತ್ತು ಇಡೀ ಟ್ರಾಫಿಕ್ನಲ್ಲಿ ಕೂತು ಬೇಜಾರಾಗಿ ಈ ಮೂವಿ ಹಾಕೊಂಡೆ ಗುರು. ಈ ಮೂವಿ ಟಗರು ಪಲ್ಯ ಮೂವೀಸ್ ಮಸ್ತಾಗಿದೆ. 2 ಗಂಟೆ 20 ನಿಮಿಷ ಇದೆ. ಫುಲ್ಲು ಮೂವಿ ಕಂಪ್ಲೀಟ್ ಮಾಡಿದ್ದೀನಿ. ಆ ಮಟ್ಟಿಗೆ ಟ್ರಾಫಿಕ್ ಇದೆ, ಅರ್ಥ ಮಾಡ್ಕೊಳ್ಳಿ. ಒಂದು ಸೈಡು ವೈಟ್ ಫೀಲ್ಡಿಂದ ಕುಂಬ್ಳಗೋಡು 8 ಕಿಲೋಮೀಟ್ರ್ ಒಳಗಡೆ ಹೋಗೋತ್ತಿಗೆ ತಿಕ್ಕ ಎಲ್ಲ ನೋವಾಗಿದೆ. ಫುಲ್ ಸುಸ್ತಾಗಿ ಹೋಗಿದೆ. ಊಟನೂ ಮಾಡಿಲ್ಲ. 12:30 ಆಗಿದೆ. ಊಟ ಮಾಡ್ಬೇಕಾದ್ರೆ ಒಂದು ಡ್ಯೂಟಿ ಬಿದ್ದಿದ್ದು ಮತ್ತೆ ಅದೇ ಪ್ಲೇಸು. ಊಟನೂ ನಿಮ್ಮದೇ ಮಾಡೋಕ್ಕೆ ಬಿಡ್ನಿಲ್ಲ ಇವತ್ತು. ಅಷ್ಟು ಡ್ಯೂಟಿಗಳಿದ್ದು ಇವತ್ತು. ಆದರೆ ಖುಷಿಯಾಗೋಯ್ತು ಕೆಲಸದಲ್ಲಿ ಇವತ್ತು. 2ನೇ ಡ್ಯೂಟಿ ಬಿದ್ದಿರೋದೀಗ ಕುಂಬ್ಳಗೋಡು ಚಿಕ್ಕದವರಿದೆಯಲ್ಲ, ಅಲ್ಲಿಂದ ಊರಿಗೆ ನಾನು ಮೊದಲನೇದು ಎಲ್ಲಿ ಲೋಡ್ ಹಾಕೊಂಡು ಹೋಗಿದ್ದು ಅಲ್ಲಿಂದ 200 ಮೀಟ್ರು. ಅಂದರೆ ಅದೇ ಕಂಪ್ನಿ, ಅದು ಗೇಟಲ್ಲಿ ಲೋಡ್ ಆಗಿತ್ತು. ಇದು ಒಳಗಡೆ ಲೋಡ್ ಆಗ್ತಿದೆ. ಐಟಮ್ ಏನು ಗೊತ್ತಾ? 3 ಐಟಮು. ಹೋಗ್ಬೇಕಾದ್ರೂ 3 ಐಟಮ್ ಇದ್ದಿದ್ದು. ಅಂದರೆ ಒಂದು 4 ಜನ ಹುಡುಗರಿತ್ತು. ಬರಬೇಕಂದ್ರೆ ಇಷ್ಟು. ಒಂದು 1,700 ರೂಪಾಯಿ ಡ್ಯೂಟಿ, ಒಂದು 1,600 ರೂಪಾಯಿ ಡ್ಯೂಟಿ. ಅಂದರೆ ಟ್ರಾಫಿಕ್ ಮಾತ್ರ 5 ಅವರ್ ಓಡಿಸಿದ್ದೀನಿ 2 ಡ್ಯೂಟಿಗೆ. ಇದನ್ನು ಅನ್ಲೋಡ್ ಮಾಡ್ಕೊಂಡೋಗಿ ಕೂತ್ಕೊಂಡಿದ್ದೆ ವೈದೇಹಿ ಹಾಸ್ಪಿಟಲ್ ಹತ್ರ. ಡ್ಯೂಟಿಗಳಿರಲಿಲ್ಲ. 1.5 ಗಂಟೆ ವೆಯ್ಟ್ ಮಾಡಿದೆ. 4 ಗಂಟೆಯಿಂದ 5:30, 5:45 ಗಂಟೆ ಡ್ಯೂಟಿಗಳಿರಲಿಲ್ಲ. ಒಂದು 5:45ಗೆ ಇದು ಡ್ಯೂಟಿ ಶೋ ಆಯಿತು. ಇದು ಬಿದ್ದಿದ್ದು ಜಕ್ಕೂರ್ ಹತ್ರಕ್ಕೆ. ಅದು ಹೆವಿ ಟ್ರಾಫಿಕ್ಕು. ಬೆಳಗ್ಗೆಯಿಂದ ಫುಲ್ಲು ಟ್ರಾಫಿಕ್ಕಲ್ಲೇ ಹೊಡೆದಿದ್ದೀನಿ ಅಂದ್ಕೊಳ್ಳಿ. ಯಾವುದೇ ಒಂದೇ ಒಂದು ಸಿಂಗಲ್ ಡ್ಯೂಟಿ ಕೂಡ ಟ್ರಾಫಿಕ್ ಇಲ್ಲದೆ ನಾನು ಕೈ ಮುಟ್ಟಿಲ್ಲ. ಅವರು ಊಟ ಸಿಕ್ತಿತ್ತು, ನನಗೂ ತುಂಬ ಸಿಕ್ತಿತ್ತು. ಊಟವೇ ಯಾರೂ ಮಾಡಿರಲಿಲ್ಲ ಮಧ್ಯಾಹ್ನ. ಏನು ಮಾಡೋದು ಅಂತ ಹುಡಿಕೊಂಡು ಹೋಗ್ಬೇಕಾದ್ರೆ ತುಂಬ ಟೈಮ್ ಆಗೋಗಿತ್ತು. ಊಟಕ್ಕೆ ಗಾಡಿ ಹಾಕೋರು ಆಗಲ್ಲ ಅನ್ನೋ ಕಾರಣಕ್ಕೆ ಟೀಗಂತ ಗಾಡಿ ಹಾಕ್ಕೊಂಡು ಅವರೇ ಕರ್ಕೊಂಡೋಗಿ ಟೀ ಮತ್ತು ಸಮೋಸ ತಿನ್ನಿಸಿದ್ರು. ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಸೊ ಮಚ್ ಭಯ ಅಂತೀನಿ. ಅಲ್ಲಿಂದ ಹೋಗಿ ಅವ್ರದ್ದು ಅನ್ಲೋಡ್ ಮಾಡಿಕೊಂಡು ಮತ್ತೆ ವೆಯ್ಟ್ ಮಾಡ್ತಾಯಿದ್ದೆ. ಇನ್ನೊಂದು ಡ್ಯೂಟಿ ಶೋ ಆಯಿತು. ಅಲ್ಲೇ 4 ಕಿಲೋಮೀಟ್ರು ಪಿಕಪ್ ಬೆಳೀತು. ಬಂದು ಮನೆ ಐಟಮ್ ಲೋಡ್ ಹಾಕೊಂಡು ಹೋದೆ. ಅಲ್ಲಿಂದ ಮತ್ತೆ ಅನ್ಲೋಡ್ ಮಾಡ್ಕೊಂಡೋಗಿ ಊಟ ಮಾಡಿ ಮನೆ ಐಟಮ್ದು ಏನು ಡ್ಯಾಮೇಜ್, ಮನೆ ಐಟಮಲ್ಲಿ ಗ್ಲಾಸ್ ಐಟಮ್ ಹಾಕಿದ್ರು ಒಂದು, ಅದು ಡ್ಯಾಮೇಜ್ ಆಗ್ಬೋದು ಅಂತ ನಿಧಾನಕ್ಕೆ ಹೋಗಿ ಅನ್ಲೋಡ್ ಮಾಡಿಕೊಂಡು ಹೊಟ್ಟೆ ತುಂಬ ಸಿಕ್ತಿತ್ತು ಅನ್ನೋ ಕಾರಣಕ್ಕೆ ಊಟ ಮಾಡ್ಕೊಂಡು ಅಲ್ಲೇ ವೆಯ್ಟ್ ಮಾಡ್ತಿದ್ದೆ. ಮತ್ತೆ ಒಂದು ಡ್ಯೂಟಿ ಶೋ ಆಯಿತು ಕಾಡ್ಗೋಡ್ನಹಳ್ಳಿಯಿಂದ 700 ಚಿಲ್ಲರೆ. ಅದು ಅಲ್ಲೇ ವೆಯ್ಟ್ ಮಾಡ್ತಿದ್ದೆ. ವೆಯ್ಟ್ ಮಾಡಿ ಲೋಡ್ ಹಾಕೋಣಕ್ಕೆ ಒಳ್ಳೇದಾಯಿತು. ಏನಾದರೂ ಸ್ವಲ್ಪ ಖಾಲಿ ಹೋಗೋದು ಕಮ್ಮಿ ಮಾಡಬೇಕು. ಅಲ್ಲೇ ವೆಯ್ಟ್ ಮಾಡಿ ಲೋಡ್ ಹಾಕ್ಕೊಂಡೆ. ಅದು ಬಂದಿದ್ದು ರಾಮಮೂರ್ತಿ ನಗರ ಹತ್ರ. ರಾಮಮೂರ್ತಿ ನಗರದಲ್ಲಿ ನಮ್ಮ ಬಜರಂಗಿ ನೋಡಿ ತುಂಬ ಖುಷಿ ಆಯಿತು. ಏನಕ್ಕೆ ಅಂದರೆ ನಾವು ಡೈಲಿ ನೋಡ್ತಿರ್ತೀವಿ, ಆದರೆ ಡೆಕೋರೇಷನ್ ಇರೋದ್ರಿಂದ ಸಖತ್ತಾಗಿ ಕಾಣ್ತಿತ್ತು. ನನ್ನ ವೀಡಿಯೋಗಳಿಗೆ ಲೈಕ್ಸು, ಕಮೆಂಟ್ಸು, ವ್ಯೂಸು, ಫಾಲೋವರ್ಸ್ ಜಾಸ್ತಿ ಆಗಲಿ ಅಂತ ಬೇಡ್ಕೊಂಡು ಇವತ್ತಿನ ದಿನ ಮುಗಿಸ್ತೀನಿ.